ಇದೀಗ ಪ್ರಧಾನಿ ಮೋದಿ ಅವರನ್ನ ಕ್ಷಮೆ ಕೇಳಿದ್ದಾರೆ ರುಚಿಕಾ ಸಿಂಗ್. ಇವರು ಈ ಒಂದು ಜಂತರ್ ಮಂತರ್ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನಿಂದಿಸಿದ್ರು ಅಂದ್ರೆ ಕೆಟ್ಟ ಭಾಷೆಗಳನ್ನ ಬಳಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಿಂದಿಸಿದ್ದಂತ ರುಚಿಕಾ ಸಿಂಗ್ ಈಗ ಕ್ಷಮೆ ಕೇಳಿದ್ದಾರೆ. ನೋಯ್ಡಾದಲ್ಲಿ ರುಚಿಕಾ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ರುಚಿಕಾಳನ್ನ ವಶಕ್ಕೆ ಪಡೆದು ಈಗ ತೀವ್ರ ವಿಚಾರಣೆ ನಡೆಸಿದ್ರು ಪೊಲೀಸರು ಕೂಡ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಕ್ಷಮಾಪಣೆ ಕೇಳಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಆವೇಶದಲ್ಲಿ ಕೆಟ್ಟದಾಗಿ ಮಾತನಾಡಿದ್ದೆ, ಇದೇ ಕೊನೆ, ಮತ್ತೆ ಯಾವತ್ತೂ ಕೂಡ ಈ ರೀತಿಯಾಗಿ ಮಾತನಾಡೋದಿಲ್ಲ ಅಂತ ಹೇಳಿ ಕ್ಷಮೆ ಕೇಳಿದ್ದಾರೆ ರುಚಿಕಾ. ದೇಶದ ಜನ ಹಾಗೂ ಪ್ರಧಾನಿಗಳ ಕ್ಷಮೆ ಕೋರಿದ್ದಾರೆ ರುಚಿಕಾ ಸಿಂಗ್. ರುಚಿಕಾ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿತ್ತು. ಅಂತಂದ್ರೆ ಅತಿ ಕೆಟ್ಟದಾಗಿ ವರ್ಸ್ಟ್ ಭಾಷೆಯನ್ನ ಬಳಸಿ ಮಾತನಾಡಿದಂತ ರುಚಿಕಾ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಇದೆಲ್ಲವೂ ಕೂಡ ಪ್ರಧಾನಿ ಮೋದಿ ಸಮೇತ ಗಮನಿಸಿದ್ರು. ಅಂತಂದ್ರೆ ಈ ಮಟ್ಟಕ್ಕೆ ಯುವ ಜನತೆ ಬಂದಿದ್ದಾರೆ ಅಥವಾ ಇಷ್ಟೊಂದು ಕೆಟ್ಟ ಭಾಷೆಗಳನ್ನ ಬಳಸ್ತಾ ಇದ್ದಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಹಾಗಾಗಿ ಈ ರೀತಿಯಾಗಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ನಾನು ಪ್ರಚೋದನೆಗೆ ಒಳಪಟ್ಟು ಕೆಟ್ಟ ಪದನ ಬಳಸಿದ್ದೆ, ನನಗೆ ಇನ್ನೂ ಕೇವಲ 15 ವರ್ಷ, ನಾನು ಕ್ಷಮೆಗೆ ಅರ್ಹರಲ್ಲ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ನಿಂದಿಸಿದಂತ ಯುವತಿ ಕ್ಷಮೆಯಾಚನೆ ವಿಡಿಯೋ ಮಾಡಿ ಮೋದಿ ಕ್ಷಮೆ ಕೇಳಿದ್ದಾರೆ ಯುವತಿ. ಪ್ರಧಾನಿ ಬಗ್ಗೆ ನಾನು ತುಂಬಾ ಕೆಟ್ಟದಾಗಿ ಮಾತನಾಡಿದ್ದೆ, ಹಾಗಾಗಿ ಈ ರೀತಿಯಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಇದೇ ನನ್ನ ಮೊದಲ ಮತ್ತು ಕೊನೆಯ ತಪ್ಪಾಗಿದೆ. ಇನ್ನು ಮುಂದೆ ನಾನು ಇಂತಹ ತಪ್ಪುಗಳನ್ನ ಮಾಡೋದಿಲ್ಲ ಅಂತ ಹೇಳಿ ಕ್ಷಮೆ ಕೇಳಿದ್ದಾರೆ ರುಚಿಕಾ. ನಾನು ಇಡೀ ದೇಶದ ಜನರನ್ನ ಕ್ಷಮೆ ಯಾಚಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಪ್ರಧಾನಿಗಳನ್ನ ಕ್ಷಮೆ ಕೋರಿದ್ದಾರೆ ರುಚಿಕಾ ಸಿಂಗ್. जुलाई को मैं सीपी गई थी अपने फ्रेंड्स के साथ। फिर वहाँ पे प्रोटेस्ट हो रहा था, मैंने वहाँ पे कोप पी। वहाँ पे ग्रुप्स बने हुए थे बहुत सारे, वो लोग बहुत चीज़ें बोल रहे थे, बहुत गालियाँ दे रहे थे प्रधानमंत्री जी को। उन लोगों के इन्फ्लुएंस में आके कि तुम लोग भी बोलो, कोई सब बोलो करके मैंने बहुत चीज़ें बोली। मैं भी मात्र 15 साल की हूँ। मैंने जो करा वो माफ़ी के लायक नहीं था। मैंने बहुत गंदी चीज़ें बोली है, बट ये मेरी पहली और आखिरी गलती होगी। इसके बाद मैं ऐसा कुछ नहीं करूँगी और ना ही वो चीज़ मैंने कभी पोस्ट की थी। मैं पूरे देश से माफ़ी मांगती हूँ। मैं इतनी शर्मिंदा हूँ, मैं अपनी नज़र भी नहीं उठा पा रही हूँ। मैं सबसे माफ़ी मांग रही हूँ, मुझे प्लीज़ माफ़ कर दीजिए। जुलाई को मैं सीपी गई थी अपने फ्रेंड्स के साथ।